ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೆಪಿ ಅಡುಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಅನನಾಸ್ ಸೀಸನ್ ಆದ ಕಾರಣ ಅನನಾಸಿನಿಂದ ಒಂದು ಜಾಮೂನನ್ನು ಮಾಡೋದು ಹೇಗೆ ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ. ಮೊದಲಿಗೆ ಈ ಅನನಾಸನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ. ಅನನಾಸಿನಿಂದ ಪಾಯಸವನ್ನು ಕೂಡ ಮಾಡಲಿಕ್ಕೆ ಆಗ್ತದೆ. ಇದನ್ನು ನಾವು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ. ಸಿಪ್ಪೆ ತೆಗೆದ ಅನನಾಸನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ಇನ್ನಿದನ್ನು ರುಬ್ಬಿಕೊಳ್ಳಿಕ್ಕೆ ಉಂಟು. ರುಬ್ಬಿಕೊಳ್ಳುವಾಗ ಇದಕ್ಕೆ ನೀರನ್ನು ಹಾಕಿಕೊಳ್ಳೋದು ಬೇಡ. ನೋಡಿ, ಈಗ ಇದು ಚೆನ್ನಾಗಿ ನೈಸ್ ಆಗಿದೆ. ಅನನಾಸನ್ನು ಬೇಯಿಸಿದಾಗ ಎಷ್ಟು ಸಿಹಿ ಇದ್ರೂ ಅದು ಹುಳಿಯೇ ಆಗುದು. ಹಾಗಾಗಿ ನಾನಿಲ್ಲಿ ಈಕ್ವಲ್ ಕ್ವಾಂಟಿಟಿಯಲ್ಲಿ ಸಕ್ಕರೆಯನ್ನು ತಗೊಳ್ತಾ ಇದ್ದೇನೆ. ಅನನಾಸನ್ನು ರುಬ್ಬಿಕೊಳ್ಳಿಕ್ಕೆ ಅದಕ್ಕೆ ನೀರು ಹಾಕಿದ್ರೆ ಅದನ್ನು ಕಾಯಿಸ್ಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ. ಹಾಗಾಗಿ ನೀರು ಹಾಕದೆ ರುಬ್ಬಿಕೊಂಡ್ರೆ ಜಾಮೂನು ಬೇಗ ಆಗ್ತದೆ. ಇನ್ನಿದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ವಲ್ಲಿ ಇಡ್ತಾ ಇದ್ದೇನೆ. ಜಾಮೂನಿಗೆ ಸಕ್ಕರೆಯನ್ನು ಮೊದಲು ಕೂಡ ಹಾಕಿಕೊಳ್ಬೋದು, ಇಲ್ಲ ಇದ್ರೆ ಅರ್ಧ ಕಾಯಿಸಿದ ನಂತರ ಕೂಡ ಹಾಕಿಕೊಳ್ಬೋದು. ಅನನಾಸ್ ಜಾಮೂನಿಗೆ ತುಪ್ಪ, ಕಲರ್ ಹುಡಿ ಯಾವುದು ಕೂಡ ಬೇಕಾಗುವುದಿಲ್ಲ. ಈ ಅನನಾಸ್ ಜಾಮೂನನ್ನು ನಾವು ಮಾಡಿ ಒಂದು ಒಣಗಿದ ಡಬ್ಬದಲ್ಲಿ ಹಾಕಿಟ್ಟುಕೊಂಡ್ರೆ ದೋಸೆಗೆಲ್ಲ ಹಾಕಿ ತಿನ್ನಲಿಕ್ಕೆ ಭಾರಿ ಒಳ್ಳೆಯದಾಗ್ತದೆ. ನಮ್ಮ ಇವತ್ತಿನ ಅನನಾಸ್ ಜಾಮೂನ್ನ ವಿಡಿಯೋ ನಿಮಗೆಲ್ಲ ಇಷ್ಟವಾಯಿತು ಅಂತೇಳಿ ಭಾವಿಸ್ತೇನೆ. ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. Thank you for watching. Keep supporting us.